ಒಂದು ಸಾರಿ ಬೇಂದ್ರೆ ಅವರು ಅಲ್ಲಿ ಬಂದಿದ್ದರು ತುಮಕೂರಿಗೆ. ತುಮಕೂರಿಗೆ. ಅವರು ಇದನ್ನು ಕೇಳಿದ ಮೇಲೆ ನಮಗೆ ಒಂದು ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಾಗ ಆಗೋಯ್ತು. ಇವತ್ತು ನೋಡಿ ಎಷ್ಟು 1955-56ನೇ ಇಸ್ವಿನಲ್ಲಿ ಕೇಳಿದ ಭಾಷಣ ಅದು. ಸಾಹಿತ್ಯದಲ್ಲಿ ಬಂಧ ಮತ್ತು ಮೋಕ್ಷ ಅಂತ. ನಿಮ್ಮ ಸಾಂಸ್ಕೃತಿಕ ಚಹರೆ ಇದೆಯಲ್ಲ, ಅದರ ಹುಡುಕಾಟ ಅಂದರೆ ಅದು ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ದೂರದರ್ಶನ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಒಟ್ಟು ಸಾಂಸ್ಕೃತಿಕ ಹುಡುಕಾಟ, ಚಹರೆಯ ಹುಡುಕಾಟ ಹೆಂಗೆ ಶುರುವಾಯಿತು? ಹೇಗೆ ಶುರುವಾಯಿತು ಅಂತಂದರೆ ನಾನು 75 ವರ್ಷದ ಹಿಂದಕ್ಕೆ ಹೋಗಬೇಕಾಗತ್ತೆ. ಸಣ್ಣ ವಯಸ್ಸಿನಿಂದಲೇ ಮನೆಯ ವಾತಾವರಣ ಹಾಗಿತ್ತು. ಅಪ್ಪ ಸ್ವಲ್ಪ ಸಾಹಿತ್ಯ ಪ್ರಿಯ ಮತ್ತು ಅವರು ಪುಸ್ತಕಗಳನ್ನು ಬರೆದವರು. ಸ್ವಲ್ಪ ಖಾದಿ ಪ್ರಚಾರದಲ್ಲಿ ತೊಡಗಿಕೊಂಡವರು, ಚಳವಳಿಯಲ್ಲಿ ಭಾಗವಹಿಸಿದವರು, ತಿಲಕರ ಪ್ರಭಾವ ಇದ್ದವರು, ಗಾಂಧೀಜಿಯವರ ಪ್ರಭಾವ ಇದ್ದವರು, ಅವರ ಒಡನಾಟ. ಇಬ್ಬರು ಅಣ್ಣಂದಿರು ಲೆಕ್ಚರರ್ ಆಗಿದ್ದರು ಆ ಸಮಯದಲ್ಲಿ, ಅಥವಾ ಇನ್ನೂ ಆಗಬೇಕಾಗಿತ್ತು. ಮುಂದೆ ಒಬ್ಬರು ಫಿಸಿಕ್ಸ್ ಪ್ರೊಫೆಸರ್ ಆದರು, ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಆದರು. ಅವರು ಮತ್ತು ನಮ್ಮ ತಂದೆ ಮಾತುಗಳಿರ್ತಿತ್ತಲ್ಲ, ನಾವು ತೀರಾ ತಂದೆಯನ್ನು ಸ್ವಲ್ಪ ದೂರ ಇರ್ತಾ ಇದ್ವಿ. ಒಂಥರ ಭಯ ಇತ್ತು, ಭಕ್ತಿ. ಆ ಚರ್ಚೆಗಳು ನಮ್ಮ ಕಿವಿ ಮೇಲೆ ಬೀಳ್ತಿತ್ತು. ಹಾಗಾಗಿ ಅದರಿಂದ ಪ್ರೇರಿತವಾಗಿರಬಹುದು. ಆಮೇಲೆ ನಾವು ಹೈಸ್ಕೂಲಿಗೆ ಬಂದ ಮೇಲೆ ಈ ಚರ್ಚಾ ಸ್ಪರ್ಧೆಗಳು ಅದರೊಳಗೆ ತೊಡಗಿಸ್ಕೊಂಡ್ವಿ, ನಾಟಕಗಳಲ್ಲಿ ತೊಡಗಿಸ್ಕೊಂಡ್ವಿ. ಹಾಗಾಗಿ ಅದಕ್ಕಾಗಿ ಬೇಕಾದ ಕೆಲವು ಸಂಪನ್ಮೂಲಗಳು ಇರುತ್ತಲ್ಲ, ಅವು ಪುಸ್ತಕಗಳು. ಹಾಗಾಗಿ ಆ ಪುಸ್ತಕಗಳ ಪ್ರೀತಿ ಅನ್ನೋದಕ್ಕಿಂತ ಅಗತ್ಯ ಬಿತ್ತು. ನಮ್ಮ ಮೇಷ್ಟ್ರುಗಳು ಅಷ್ಟು ಸುಲಭವಾಗಿ ಈ ಥರ ಮಾತಾಡೋ ಅಂತ ಹೇಳ್ತಿರಲಿಲ್ಲ. ಈ ಪುಸ್ತಕ ಓದ್ಕೊಂಬ, ನಿಮ್ಗೆ ಗೊತ್ತಾಗುತ್ತೆ, ಅದೇನೋ ಮಾತಾಡೋ, ಆಮೇಲೆ ನಾನು ಕರೆಕ್ಟ್ ಮಾಡ್ತೀನಿ ಅನ್ನೋರು. ಸೊ ಆ ಥರದಲ್ಲಿ ಮುಂದುವರಿತದು. ಎಂಜಿನಿಯರಿಂಗ್ ಕಾಲೇಜ್ ಬಂದ ಮೇಲೆ ಸ್ವಲ್ಪ ಇವೆಲ್ಲ ಸ್ಥಗಿತವಾಯಿತು. ಯಾಕೆಂದರೆ ಅದು ತೀರಾ ಹಾರ್ಡ್ ಕೋರ್ಸ್. ಬೆಳಗ್ಗೆ 7 ಗಂಟೆಗೆ ಹಾಸ್ಟೆಲ್ ಬಿಟ್ಟು ಹೋದರೆ ಸಾಯಂಕಾಲ 4:15 ಬರ್ತಿದ್ವಿ. ಆದರೂ ಕೂಡ ಅಲ್ಲೂ ಈ ಚರ್ಚಾ ಸ್ಪರ್ಧೆ ಮತ್ತು ಈ ನಾಟಕಗಳ ಗೀಳಿದ್ದಿದ್ದರಿಂದ ಸ್ವಲ್ಪ ಓದು ಬರಹ ಬೇಕಾಗಿತ್ತು. ಆಗಿನ ಕಾಲಕ್ಕೆ ನಾವು ಹೆಚ್ಚಿಗೆ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾದ್ರೆ ಇದು ನಾವು ಪಡ್ಕೋತಾ ಇದ್ದಿದ್ದು ಸರ್ವಜ್ಞರ ವಾಚನಗಳು, ಸೋಮೇಶ್ವರ ಶತಕ. ಇಲ್ಲ ಅಲ್ಲಿ ತನಕ ಹೋಗ್ತಿರಲಿಲ್ಲ ನಾವು. ಅದಕ್ಕೆ ಮುಂಚೆ ನಾನು ಹೈಸ್ಕೂಲ್ ಫಸ್ಟ್ ಇಯರ್ನಲ್ಲಿರಬೇಕಾದ್ರೆ ನಮ್ಮ ಸೋಮಶೇಖರರು, ಸೋಮಣ್ಣ ಅಂತೀವಲ್ಲ, ಅವನು ಒಂದೇ ರೂಮ್ನಲ್ಲೇ ಇರ್ತಿದ್ವಿ ತುಮಕೂರಿನಲ್ಲಿ 1 ವರ್ಷ. ಅವನು BA ಮಾಡ್ತಿದ್ದ. ಕನ್ನಡ ಒಂದು ಸಬ್ಜೆಕ್ಟ್ ಅವನಿಗೆ. ಅಲ್ಲೆಲ್ಲ ಒಡ್ಡಾರಾಧನೆ ಅನ್ನೋ ಪುಸ್ತಕ ಇರೋದು. ಅದೇನೂ ಅರ್ಥ ಆಗ್ತಿರಲಿಲ್ಲ, ತಿರುವು ಹಾಕ್ತಾಯಿದ್ವಿ. ಇನ್ಯಾವುದೋ ಇದು. ಅವನು ಒಬ್ಬ ಡಿಬೇಟರು, ನಾಟಕ ಪ್ರಿಯ, ಸಿಕ್ಕಾಪಟ್ಟೆ ಓದ್ತಾ ಇದ್ದ. ಅವನು ತಂದಿದ್ದ ಪುಸ್ತಕಗಳನ್ನು ನಾವು ಹೀಗೆ ಇದನ್ನು ಹಾಕ್ತಿದ್ವಿ. ಆ ಸಮಯದಲ್ಲೇ ತುಮಕೂರಿನಲ್ಲಿ ಆ ಕಾಲೇಜು ಸಾಂಸ್ಕೃತಿಕ ಸಂಘ ಇತ್ತಲ್ಲ, ಅವರು ಬೇರೆ ಬೇರೆ ಇವ್ರನ್ನ ಉಪನ್ಯಾಸಕ್ಕೆ ಕರೆಸ್ತಾ ಇದ್ದರು. ಅವುಗಳನ್ನು ಹೋಗಿ ಭಾಗವಹಿಸ್ತಿದ್ದೆ. ನಾನು ಕೇಳಿಸ್ಕೊತಾ ಇದ್ದೆ. ಒಂದು ಸಾರಿ ಬೇಂದ್ರೆ ಅವರು ಅಲ್ಲಿ ಬಂದಿದ್ದರು ತುಮಕೂರಿಗೆ. ಅವರು ಇದನ್ನು ಕೇಳಿದ ಮೇಲೆ ನಮಗೆ ಒಂದು ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಾಗ ಆಗೋಯ್ತು. ಇವತ್ತು ನೋಡಿ ಎಷ್ಟು 1955-56ನೇ ಇಸ್ವಿನಲ್ಲಿ ಕೇಳಿದ ಭಾಷಣ ಅದು. ಸಾಹಿತ್ಯದಲ್ಲಿ ಬಂಧ ಮತ್ತು ಮೋಕ್ಷ ಅಂತ. ಆ ಕಾಲಕ್ಕೆ ಅದು ಹೇಗೆ ನನ್ನ ತಲೆ ಒಳಗೆ ಉಳ್ಕೊಂಡಿದೆಯೋ ಗೊತ್ತಿಲ್ಲ. ಬಂಧವೇನು ಚಂದ ಎಂದು ಅದರ ಅಂದಗೆಡಿಸಬೇಡಿ, ಬಂಧ ಬೇಕು, ಸಾಹಿತ್ಯಕ್ಕೆ ಬಂಧ ಬೇಕು ಅಂತ 1 ಗಂಟೆ ನಿರರ್ಗಳವಾಗಿ ಮಾತಾಡಿದರು. ಆಮೇಲೆ ಗಂಗಾವತರಣ ಅದನ್ನು. ಹಾಗಾಗಿ ಈ ರೀತಿ
ನಮಗೆ ಒಂದು ಸ್ಫೂರ್ತಿ ಅನ್ಬೋದು, ಅಥವಾ ಇಲ್ಲಿ ಒಂದಿಷ್ಟು ಪ್ರವೇಶ ಬೇಕು, ಮುಖ್ಯ ಅಂತ ಅನ್ನಿಸ್ತು. ಹಾಗಾಗಿ ಒಂದಿಷ್ಟು ಓದು, ಬರಹ ಇಲ್ಲ, ಓದು. ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅಂದರೆ ಹೈಸ್ಕೂಲು ಮತ್ತು ಕಾಲೇಜಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮಾರ್ಕ್ಸ್ನಿಂದ ಹೋಗುವ ವಿದ್ಯಾರ್ಥಿಗಳು ಮಾರ್ಕ್ಸ್ನ ಕಾರಣಕ್ಕಾಗಿ ಉಳಿದದ್ದನ್ನೆಲ್ಲ ಪಕ್ಕಕ್ಕೆ ಸರಿಸುವ ಕಾಲ ಇದು. ಬಟ್ ನೀವು ಹೈಸ್ಕೂಲ್ನಲ್ಲಿ ಮತ್ತು PUCನಲ್ಲಿ ಎರಡು ಹಂತದಲ್ಲಿನೂ ರ್ಯಾಂಕ್ ಬಂದಿರಲ್ಲ, ಆವಾಗ ಈ ಸಾಹಿತ್ಯೇತರ ಅಥವಾ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಯಾರು ಮೇಷ್ಟ್ರುಗಳು ತಕರಾರು ಮಾಡ್ತಿರ್ಲಿಲ್ವಾ? ಅದೇ ಪಠ್ಯೇತರ ಚಟುವಟಿಕೆಗಳು ಅಂತಂದರೆ ಆಟ ಇತ್ತು. ಕ್ರಿಕೆಟ್ ಆಡ್ತಿದ್ದೆ, ಬಾಸ್ಕೆಟ್ಬಾಲ್ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ, ಹೈ ಜಂಪ್ ಮಾಡ್ತಿದ್ದೆ, ಡಿಬೇಟಿಂಗ್ ಒಂದು ಇದಿತ್ತು. ಇದಿಲ್ಲದೆ ನಮ್ಮ ಮಾವ ಒಬ್ಬರಿದ್ದರು, ತಾಯಿ ತಮ್ಮ, ನಮ್ಮ ಜೊತೆಲೇ ಇರ್ತಿದ್ರು ಅವರು ಚಿತ್ರದುರ್ಗದಲ್ಲಿ. ವೊರೇಷಸ್ ರೀಡರ್, ಇಂಗ್ಲೀಷ್. ಒಂದೊಂದಾಗಿ ಪುಸ್ತಕಗಳನ್ನು ಆ ಲೈಬ್ರರಿಯಿಂದ ತರಿಸ್ಕೊಡೋರು. ಅವರು ಸ್ವಲ್ಪ ಕ್ರಿಪಲ್ಡ್, ಸೊ ಅವ್ರು ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಟ್ರೈಸಿಕಲ್ ಮೇಲೆ ಇರೋರು. ನನಗೆ ಹೇಳೋರು, ಈ ಪುಸ್ತಕ ತೊಗೊಂಬ, ಆ ಪುಸ್ತಕ ತೊಗೊಂಬ ಅಂತ. ಅಷ್ಟೇ ಮಾಡಿದರೆ ಚೆನ್ನಾಗಿರ್ತಿತ್ತೋ ಏನೋ. ಓದಿದ ಮೇಲೆ ಅದಕ್ಕೆ ಹೇಳೋದು, ಓದು ಅನ್ನೋದು ಓದಿನಿಂದ ಒಂದು ಅನುಭವ ಪಡ್ಕೊಂಡ್ಮೇಲೆ ಅದು ಸುಮ್ಮನೆ ಮನಸ್ಸಿನೊಳಗೆ ಇರೋಕ್ಕೆ ಬಿಡಲ್ಲ ಯಾರನ್ನು. ಅದು ಬೇರೆಯವ್ರ ಹತ್ರ ಹಂಚ್ಕೋಬೇಕು ಅಂತ. ಅಕ್ಕಪಕ್ಕದಲ್ಲಿ ಹೆಚ್ಚಿಗೆ ಜನ ಇರ್ತಿರಲಿಲ್ಲ. ನಾವು ಹೈಸ್ಕೂಲ್ ಸ್ಟೂಡೆಂಟ್ ಆದ್ರೇನಂತೆ ಅವನ ಜೊತೆ ಮಾತಾಡ್ಬೋದಲ್ಲ. ನೋಡು, ಈ ರೇಸರ್ ಸೆಡ್ಜ್ ಓದಿದೆ, ಇದು ಭಾಳ ಚೆನ್ನಾಗಿದೆ, ನೀನು ಓದು ಇದನ್ನು. ಓಕೆ, ಈ ತರಹ ಆ ಪುಸ್ತಕಗಳ ಬಗ್ಗೆ ಅದರೊಳಗೆ ಏನೋ ಇದೆ, ನೀನು ಓದಬೇಕು ಅನ್ನೋ ಒಂದು ದೃಷ್ಟಿ ನಮಗೆ ಬಂತು. ಹಾಗಾಗಿ ಒಂದಿಷ್ಟು ಆ ಸ್ಕೂಲು ಕಾಲೇಜಿನಲ್ಲಿ ಇರೋ ಹಾಗೆ ಇದರ ಮೇಲೆ ಅಂಥದ್ದು ಈ ಮಾರ್ಕ್ಸ್ಗಳ ಮೇಲೆ ಅದು ಜೀವಿತವಾಗಿರಲಿಲ್ಲ. ಮಕ್ಕಳಾಗಿ ಬೆಳಿಬೇಕು ಅನ್ನೋ ಒಂದು ಸಂಪ್ರದಾಯ ಇತ್ತು ಆವಾಗ. ಗೌರ್ಮೆಂಟ್ ಶಾಲೆಗಳು ಅಲ್ಲಿ ಏನೂ ಈ ತರಹ ಹೋಮ್ ವರ್ಕ್ ಅನ್ನೋದು ಇರಲಿಲ್ವಲ್ಲ. ಆಟ ಆಡ್ತಿದ್ವಿ, ಸಂತೋಷವಾಗಿ ಮನೆಗೆ ಹೋಗ್ತಿದ್ವಿ, ಊಟ ಮಾಡ್ತಿದ್ವಿ, ಮಲಗ್ತಿದ್ವಿ. ನಮಗೊಂದು ಮನೆಯಲ್ಲಿ ಓದೋಕ್ಕೆ ಅಂತ ಹೇಳಿ ಸಪ್ರೇಟ್ ರೂಮು, ಈ ಥರ ಒಂದು ಕುರ್ಚಿ, ಟೇಬಲ್ಲು ಇವೆಲ್ಲ ಇರಲಿಲ್ಲ. ಅದು ನಮ್ಮ ಅಕ್ಕ ಈವನ್ ಇಂಜಿನಿಯರಿಂಗ್ ಓದುವಾಗ ಎಂಜಿನಿಯರಿಂಗ್ ಹೋಗಿ ಹಾಸ್ಟೆಲ್ಲೇ ಬಂದ್ಬಿಟ್ನಲ್ಲ, ಅಲ್ಲಿ ವ್ಯವಸ್ಥಿತವಾಗಿತ್ತು. ಅಲ್ಲಿ ಇದರೊಳಗೆ ಹೈಸ್ಕೂಲು ಇದು ಅಂಥದ್ದು ಆ ಫಸ್ಟ್ ರ್ಯಾಂಕ್ ಬಂದ ಮೇಲೆ ಮನೆಯವ್ರಂದರೆ ಪ್ರಿ ಯೂನಿವರ್ಸಿಟಿ ಭಾಳ ಇಂಪಾರ್ಟೆಂಟ್, ಇದು ಅವನಿಗೊಂದು ಸಪ್ರೇಟ್ ರೂಮ್ ಮಾಡಿಕೊಡೋಣ ಅಂತ ಒಂದು ಮನೆಯಿಂದ ಹೊರಗಡೆ ಒಂದು ರೂಮ್ ಮಾಡಿದ್ರು. ಅಲ್ಲಿ ನಾನು ಒಂದಿಷ್ಟು ಕೂತ್ಕೊಂಡು ಅಧ್ಯಯನಕ್ಕೆ ಓದು ಬರಹ ಏನೋ ಮಾಡಿ. ಬಟ್ ಆ ಓದು ಪಠ್ಯದ ಓದೂ ಇರ್ತಿತ್ತು, ಪಠ್ಯೇತರದ ಸಾಹಿತ್ಯದ ಓದು ಇರ್ತಿತ್ತು. ಪಠ್ಯೇತರ ಹೆಚ್ಚಿಗೆ ಇರ್ತಿರ್ಲಿಲ್ಲ ನನಗೆ. ಆ ಪಠ್ಯೇತರ ಓದುಗಳು ಬಂದಿದ್ದು ಅದೇ ನಮ್ಮ ಮಾವ ಅವರು ನಂತರದ ಮಾಡ್ತಿದ್ದು. ಆಮೇಲೆ ನಮ್ಮ ಸೋಮಣ್ಣನ ಜೊತೆಲಿದ್ದಾಗ ಒಂದಿಷ್ಟು ಏನೋ ಇದು ಬರ್ತಿತ್ತಲ್ಲ, ಆ ಸಮಯದಲ್ಲಿ ಒಂದು ಸ್ವಲ್ಪ. ಆಮೇಲೆ ನನಗೆ ಕನ್ನಡ ಸಾಹಿತ್ಯ ಪ್ರವೇಶ ಇಲ್ಲ, ಆದರೆ ಹೈಸ್ಕೂಲ್ ಫಸ್ಟ್ ಇಯರಿಂದಾನೇ ಅಥವಾ ಇನ್ನೂ ಮುಂಚಿತವಾಗಿಯೇ ಹಿಂದಿ ಪರೀಕ್ಷೆಗಳಾಗ್ತಿತ್ತು ಅವಾಗ. ಹೌದು, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಪ್ರಥಮ, ದ್ವಿತೀಯ, ಪ್ರಾಥಮಿಕ, ಪ್ರವೇಶಿಕ, ವಿಶಾರದ ಅಂತ ಏನೇನಾಯ್ತು ಅವನ್ನೆಲ್ಲ ಮಾಡಿದೆ ನಾನು. ವಿಶಾರದ ಪೂರ್ವಾರ್ಧದವರೆಗೂ ಬಂದು ಆ ಪೂರ್ವಾರ್ಧದಲ್ಲಿ ಒಂದು ಕನ್ನಡ ಟೆಕ್ಸ್ಟ್ ಇಟ್ಕೊಟ್ರು ಇದ್ರ ಜೊತೆಯಲ್ಲಿ. ಆವಾಗ ಡಾಕ್ಟರ್ ಜೆಕಿಲ್ ಆ್ಯಂಡ್ ಹೈಡ್ ಓದಿದ ಜ್ಞಾಪಕ ನನಗೆ. ಅದೇ ಒಂದು ಸಾಹಿತ್ಯ ಪ್ರವೇಶ ನಮಗೆ. ಇಲ್ಲಾಂದರೆ ಸಾಹಿತ್ಯ ಅಂದ್ರೇನು, ಕವನ ಅಂದ್ರೇನು, ಕಾವ್ಯ ಅಂದ್ರೇನು, ಕಾದಂಬರಿ ಅಂದ್ರೇನು ಗೊತ್ತಿದ್ದು ಹಿಂದಿಯಿಂದ.